ನಮಸ್ಕಾರ ಗೆಳೆಯರೇ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೇ, ರೀಸೆಂಟ್ಲಿ ಒಂದು ರಿಪೋರ್ಟ್ನ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದರಲ್ಲಿ ಪ್ರಸ್ತುತ ಸರ್ಕಾರ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದ ತಕ್ಷಣ ಭಾರತೀಯ ವಾಯುಪಡೆಗೆ ನೀಡಲಾಗುವ 114 ಯುದ್ಧ ವಿಮಾನಗಳ ಒಪ್ಪಂದವನ್ನ ತಕ್ಷಣವೇ ಅಂತಿಮಗೊಳಿಸಲಾಗುತ್ತದೆ ಅಂತ ಹೇಳಲಾಗಿದೆ. ಹಾಗೂ ಈ ಪ್ರಾಜೆಕ್ಟ್ ಅನ್ನ ಪೂರ್ಣ ರೀತಿಯಲ್ಲಿ 3 ರಿಂದ 5 ವರ್ಷಗಳೊಳಗೆ ಕಂಪ್ಲೀಟ್ ಮಾಡಲಾಗುವುದು. ನಿಮ್ಗೆ ಹೇಳೋದಾದರೆ ಈ ಪ್ರಾಜೆಕ್ಟು ಭಾರತೀಯ ವಾಯುಪಡೆಗೆ ನೆಕ್ಸ್ಟ್ ಲೆವೆಲ್ನ ಪ್ರಾಜೆಕ್ಟ್ ಆಗಲಿದೆ. ಯಾಕಂದರೆ ಭಾರತೀಯ ವಾಯುಪಡೆಗೆ ಇನ್ನೂ ಹೆಚ್ಚಿನ ಶಕ್ತಿಯ ಅಗತ್ಯವಿದೆ. ಹಾಗೂ ವಿಶೇಷವಾಗಿ ಈ ಸಮಯದಲ್ಲಿ ಚೀನಾವು ನಿರಂತರವಾಗಿ ಭಾರತದ ಗಡಿಗಳ ಬಳಿ ತನ್ನ ಹಿಡಿತವನ್ನು ಬಲಪಡಿಸುತ್ತಿದೆ. ಅಲ್ಲಿ ವಿವಿಧ ರೀತಿಯ ಯುದ್ಧ ವಿಮಾನಗಳನ್ನು ನಿಯೋಜಿಸಲಾಗುತ್ತಿದೆ. ಆದ್ದರಿಂದಲೇ ಚೀನಾದಿಂದ ಹೆಚ್ಚುತ್ತಿರುವ ಈ ಬೆದರಿಕೆಯನ್ನು ನೋಡುತ್ತಾ ಭಾರತ ಸರ್ಕಾರದ ಕಡೆಯಿಂದ ಈ ಪ್ರಾಜೆಕ್ಟ್ನ ಅನೌನ್ಸ್ಮೆಂಟನ್ನು ಮಾಡಲಾಗ್ತದೆ. ಆದರೆ 2018ರಲ್ಲಿ ಚರ್ಚೆಯಲ್ಲಿ ಬಂದಿರುವ ಈ ಪ್ರಾಜೆಕ್ಟ್ ಇನ್ನೂವರೆಗೆ ನೇತಾಡುವ ಸ್ಥಿತಿಯಲ್ಲಿ ನಿಂತಿದೆ. ಸೊ ಈ ಎಲ್ಲ ಏರಿಳಿತಗಳು ಏನಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಲಿದ್ದೇನೆ. ಅದಕ್ಕಾಗಿ ಈ ವಿಡಿಯೋಗೆ ಒಂದು ಸಣ್ಣ ಲೈಕ್ ನೀಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡುವುದಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೇ, 2018ರಲ್ಲಿ ಈ ಪ್ರಾಜೆಕ್ಟ್ನ ಪ್ರಾರಂಭವಾಗ್ತದೆ. ಆ ಸಮಯದಲ್ಲಿ ಭಾರತದ ವಾಯುಪಡೆ ಕೆಲವು ಬಿಡ್ಸನ್ನು ಇನ್ವೈಟ್ ಮಾಡುತ್ತದೆ. ಆ ಬಿಡ್ಸಲ್ಲಿ ಸುಮಾರು 114 ಯುದ್ಧ ವಿಮಾನಗಳನ್ನು ಖರೀದಿಸುವ ಈ ಒಂದು ಹೊಸ ಟೆಂಡರನ್ನು ಇನ್ವೈಟ್ ಮಾಡಲಾಗ್ತದೆ. ಇದರಲ್ಲಿ ಯೂರೋಫೈಟರ್ ಟೈಫೂನ್, UK ಡಸಾಲ್ಟ್ ರಾಫೇಲ್, ಫ್ರಾನ್ಸಿಂದ ಬೋಯಿಂಗ್ ಎಫ್ ಹಾಗೂ 18FA ಸೂಪರ್ ಹಾರ್ನೆಟ್ ಅಮೆರಿಕ ಹಾಗೆಯೇ ಸಾಫ್ಟ್ ಗ್ರಿಪ್ನ ಮುಖಾಂತರ ಈ ಕಾಂಟ್ರಾಕ್ಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆದರೆ 2019ರಲ್ಲಿ ಫ್ರಾನ್ಸ್ ಮತ್ತು ರಾಫೇಲ್ ಈ ಡೀಲಿಂದ ತಮ್ಮ ಬಿಡ್ಗಳನ್ನು ಹಿಂತೆಗೆದುಕೊಂಡಿತ್ತು. ಹಾಗೂ ಸ್ವಲ್ಪ ಸಮಯದ ನಂತರ 2021ರಲ್ಲಿ ಸ್ವೀಡನ್ನಿಂದ ನಮಗೆ ಸಿಗುವಂಥ ಫೈಟರ್ ಜೆಟ್ಗಳು ಸಹ ಈ ಕಾಂಟ್ರಾಕ್ಟಿಂದ ಹಿಂದೆ ಸರಿಯುತ್ತವೆ. ಯಾಕಂದರೆ ಅಲ್ಲಿ ವಿವಿಧ ರೀತಿಯ ಪ್ರೆಷರ್ ಈ ಕಂಪ್ನಿಗಳ ಮೇಲೆ ಪ್ರಭಾವ ಬೀಳಿಸುತ್ತೆ. ಜೊತೆಗೆ ಭಾರತೀಯ ಅಗತ್ಯಗಳಿಗೆ ಇದು ಸರಿ ಹೊಂದುವುದಿಲ್ಲ ಅಂತ ಹೇಳಲಾಗುತ್ತಿತ್ತು. ಆದರೆ ಪ್ರಸ್ತುತ ಯೂರೋಫೈಟರ್ ಮತ್ತು ರಾಫೇಲ್ ಈ ಟೆಂಡರ್ನಲ್ಲಿ ಸಂಪೂರ್ಣ ಪಾಲುದಾರಿಕೆಯನ್ನು ಹೊಂದಿದೆ. ಹಾಗೆಯೇ ನಿಮ್ಗೆ ಹೇಳೋದಾದರೆ ಗೆಳೆಯರೇ, ಈ ಸಮಯದಲ್ಲಿ ಭಾರತೀಯ ವಾಯುಪಡೆಯನ್ನು ಬಲಪಡಿಸುವುದು ಬಹಳ ಮುಖ್ಯವಾಗಿದೆ. ಯಾಕಂದರೆ ಭಾರತೀಯ ವಾಯುಪಡೆಯು ಸುಮಾರು 32 ಸ್ಕ್ವಾಡ್ರನ್ಗಳನ್ನು ಹೊಂದಿದೆ. ಆದರೆ ಅದರಲ್ಲಿ ಮಾತ್ರ 21 ಸ್ಕ್ವಾಡ್ರನ್ಗಳು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿವೆ. ಪ್ರಸ್ತುತ ತನ್ನ ಗುರಿಯನ್ನು ಪೂರೈಸಲು ಭಾರತೀಯ ವಾಯುಪಡೆಗೆ ಅಂತಹ 42 ಸ್ಕ್ವಾಡ್ರನ್ಗಳ ಅಗತ್ಯವಿದೆ. ಹಾಗೂ ಇದಕ್ಕಾಗಿ ನಮಗೆ ಅನೇಕ ಆಧುನಿಕ ಶಸ್ತ್ರಾಸ್ತ್ರಗಳು ಬೇಕಾಗುತ್ತವೆ. ಆದ್ದರಿಂದ ಸಾಧ್ಯವಾದಷ್ಟು ಬೇಗ ಈ ಒಪ್ಪಂದವನ್ನು ಪೂರ್ಣಗೊಳಿಸುವುದು ಅವಶ್ಯಕವಾಗಿದೆ. ಯಾಕಂದರೆ ಚೀನಾವು ಭಾರತೀಯ ಗಡಿಗಳಲ್ಲಿ ತನ್ನ ಹಿಡಿತವನ್ನು ಬಲಪಡಿಸುವ ರೀತಿಯನ್ನು ನೋಡಿದರೆ ಭಾರತವು ಅಂತಹ ಶಸ್ತ್ರಾಸ್ತ್ರಗಳನ್ನು ಶೀಘ್ರದಲ್ಲೇ ಪಡೆಯಬೇಕು. ಇದು ಭಾರತ ಮಾತ್ರವಲ್ಲದೆ ನೀವು ಇದನ್ನು ಪೊಲಿಟಿಕಲ್ ಆ್ಯಂಗಲನ್ನು ಸರಿಸಿ ನೋಡೋದಾದರೆ ಪ್ರತಿಯೊಬ್ಬ ಎಕ್ಸ್ಪರ್ಟ್ಸ್ ಅವರು ಈ ವಿಷಯದ ಬಗ್ಗೆ ಸಲಹೆಯನ್ನು ನೀಡುತ್ತಾರೆ. ಹಾಗೂ ರೀಸೆಂಟ್ಲಿ ಬಂದಿರುವ ರಿಪೋರ್ಟಲ್ಲಿ ಕರೆಂಟ್ ಗೌರ್ಮೆಂಟ್ ಪವರಲ್ಲಿ ಬಂದರೆ ಆಗ ಅದು ಕೇವಲ 2 ವರ್ಷದ ಒಳಗೆ ಈ ಪ್ರಾಜೆಕ್ಟನ್ನು ಫೈನಲ್ ಸ್ಟೇಜಲ್ಲಿ ತೆಗೆದುಕೊಂಡು ಹೋಗಲಿದೆ ಅನ್ನೋದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಈಗ ಈ ಪ್ರಾಜೆಕ್ಟ್ ಯಾವ ರೀತಿಯಲ್ಲಿ ಮುಂದೆ ಹೋಗಲಿದೆ ಅನ್ನೋದರ ಬಗ್ಗೆ ಬರುವಂಥ ಸಮಯದಲ್ಲೇ ಗೊತ್ತಾಗಲಿದೆ. ಸೊ ಗೆಳೆಯರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇದೆ ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಭಾರತದ ಇಂಥ ವಿಡಿಯೋಸ್ ಪಡೆಯೋದಕ್ಕಾಗಿ ಈ ವಿಡಿಯೋಗೆ ಒಂದು ಚಿಕ್ಕ ಲೈಕ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.